ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಲ್ವಾ? ನಾನು ಶ್ರೀದೇವಿ ಕೊಡೆಕಲ್, ಶ್ರೀದೇವಿ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ವಿಷಯ ಹೇಳ್ತೀನಿ, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ನನ್ನ ವಿಡಿಯೋನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರೂ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಹಾಗೆ ಒಂದು ಲೈಕ್ ಬಟನ್ನ ಒತ್ತಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನು ತಂದಿದ್ದೀನಿ ಅಂತ ಎಲ್ರಿಗೂ ಒಂದು ಕುತೂಹಲ ಇದೆ ಅಂತ ಅನ್ಕೊತೀನಿ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಯಂ, ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಯಂ, ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ, ಸಹಿಸದಲ್ಲದೆ ಮುಗಿಯದಾವು ದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ. ಇಲ್ಲಿ ಏನು ಹೇಳ್ತೀನಿ ಅಂತಂದರೆ, ನಮಗೇನೋ ಒಂದು ಕಷ್ಟ ಅಂತ ಬಂದಿರುತ್ತೆ. ಮನುಷ್ಯ ಅಂದಮೇಲೆ ಕಷ್ಟಗಳು ಬರೋದು ಸಹಜ ಅಲ್ವಾ? ಎಲ್ಲ ಬೇಕಾದಷ್ಟು ಶ್ರೀಮಂತರಾಗಿರಲಿ ಬಡವರಾಗಿರಲಿ ಯಾರೇ ಆಗಿರಲಿ, ಬಡವ್ರಿಗೊಂಥರ ಕಷ್ಟ ಇದ್ದರೆ ಶ್ರೀಮಂತರಿಗೆ ಇನ್ನೊಂಥರ ಕಷ್ಟ ಇರುತ್ತೆ. ಕಷ್ಟ ಅಂತ ಬಂದಾಗ ನಾವೇನು ಮಾಡ್ತೀವಿ, ಇವಾಗ ಕೇಳ್ಸೋಣಪ್ಪ, ಯಾರನ್ನಾರು ಕೇಳಿಸ್ರಿ, ಏನಾರ ನಮಗೆ ಜಾತಕದಲ್ಲಿ ಏನಾರ ದೋಷ ಇದೆಯೇನೋ ಅಂತೇನೋ ಒಂದು ಸಾಮಾನ್ಯವಾದ ಒಂದು ಇದು ನಮ್ಮ ಒಂದು ಏನಂದರೆ ದಿನರೂಢಿಯಲ್ಲಿ ಇರುವಂಥದ್ದು. ನಾವು ತಗೊಂಡು ಒಂದು ಜಾತಕನ ತಗೊಂಡು ಜೋಯಿಸ್ರ ಹತ್ರ ಹೋಗ್ತೀವಿ, ನೋಡಿ ನನಗೆ ಈ ಥರ ಕಷ್ಟ ಬಂದಿದೆ ಅಂತ. ಆವಾಗ ಜೋಯಿಸ್ರು ಹೇಳ್ತಾರೆ, ನಿನ್ನ ಗ್ರಹಗತಿಗಳು ಚೆನ್ನಾಗಿಲ್ಲಪ್ಪ ಈ ಸದ್ಯಕ್ಕೆ, ಒಂದಿಷ್ಟು ಟೈಮು, ಒಂದು 6 ತಿಂಗಳನೋ 3 ತಿಂಗಳನೋ ಒಂದು ಗ್ರಹಗತಿ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅವರು. ಗ್ರಹಗತಿಗಳು ಚೆನ್ನಾಗಿಲ್ಲ ಅಂತ ಹೇಳಬಹುದೇ ಹೊರತಾಗಿ ಆ ಗ್ರಹಗಳನ್ನು ದಡ ಅಂತ ತಗೊಂಡು ಹೋಗಿ ಒಳ್ಳೆ ಒಂದು ಟೈಮ್ ಬರೋ ಟೈಮಿಗೆ ಅವರು ಇಡಕ್ಕೆ ಆಗಲ್ಲ. ಯಾಕಂದರೆ ಗ್ರಹಗಳು ಒಂದು ಪಥದಿಂದ ಇನ್ನೊಂದು ಪಥಕ್ಕೆ ಚಲಿಸಬೇಕಂದ್ರೆ ಒಂದಿಷ್ಟು ಟೈಮ್ ಅಂತ ನಿಗದಿ ಆಗಿ ಹೋಗಿರುತ್ತೆ. ಅಷ್ಟು ಟೈಮ್ನ ನಾವು ಸಹಿಸಲೇಬೇಕು. ಅದಕ್ಕೆ ಅವರು ಏನು ಹೇಳ್ತಾರೆ ಅಂದರೆ, ಒಂದು 6 ತಿಂಗಳು ನಿನಗೆ ಚೆನ್ನಾಗಿಲ್ಲಪ್ಪ, 6 ತಿಂಗಳಾದಮೇಲೆ ನಿನಗೆ ಒಳ್ಳೆ ಟೈಮ್ ಬರುತ್ತೆ, ಒಳ್ಳೆ ಟೈಮ್ ಬರುತ್ತೆ ಅಂತ ಹೇಳ್ತಾರೆ. ಬಹುಶಃ ನೀವು ರಾಜ ಹುಲಿ ಪಿಕ್ಚರಲ್ಲಿ ಶ್ರಾವಣ ಮುಗಿದು ಆಷಾಢ ಕಳೆದ್ಮೇಲೆ ನನ್ನ ಮಗ ಟಾಪಲ್ಲಿ ಬರ್ತಾನೆ ಅಂತ ಕೇಳಿರ್ತೀರಲ್ವ, ಹಾಗೆ ಒಂದಿಷ್ಟು ಟೈಮ್ ಮುಗಿದ್ಮೇಲೆ ಒಳ್ಳೆ ಟೈಮ್ ಬರುತ್ತೆ ಅಂತ ಅವ್ರು ಹೇಳ್ತಾರೆ. ಆದರೆ ಅವರು ಅದನ್ನು ತಗೊಂಡು ಹೋಗಿ ಬೇಗ ತಗೊಂಡು ಹೋಗಿ ಆ ಒಳ್ಳೆ ಟೈಮ್ ಬರೋ ಒಂದು ಪಥದಲ್ಲಿ ಇಡಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಯಂ ಅಂದರೆ ಮೊದಲೇ ಅದು ನಿಶ್ಚಯ ಆಗ್ಬಿಟ್ಟಿರುತ್ತೆ, ಇಷ್ಟು ಟೈಮಿಗೆ ಅದು ಈ ಪಥನ ಮುಟ್ಟಬೇಕು, ಈ ಪಥದಿಂದ ಈ ಪಥಕ್ಕೆ ಹೋಗಬೇಕಾದ್ರೆ ಇಷ್ಟು ಟೈಮು ಫಿಕ್ಸು. ಒಂದು ಉದಾಹರಣೆ ಕೊಡೋದಾದರೆ, ಭೂಮಿ ತನ್ನ ಸುತ್ತೋದಕ್ಕೆ 24 ಗಂಟೆ ಬೇಕು, ಹಾಗೆ ಸೂರ್ಯನ ಸುತ್ತೋದಕ್ಕೆ 365 ದಿನಗಳು ಬೇಕು. ಅದು ಫಿಕ್ಸ್ ಆಗಿಬಿಟ್ಟಿರುತ್ತೆ. ನಾವು ಅದನ್ನು ಸ್ಪೀಡಾಗಿಡೋಕ್ಕೋ ಅಥವಾ ನಿಧಾನವಾಗಿ ಚಲಿಸೋಕೋ ಮಾಡೋಕ್ಕೆ ಬರೋದಿಲ್ಲ ನಾವು. ಅದು ಎಷ್ಟು ಟೈಮು, ಒಂದು 24 ಗಂಟೆ ಅಂದರೆ 24 ಗಂಟೆನೇ ಅದು, ಅದಕ್ಕಿಂತ ಮೊದಲು ಅದು ಜಾಗನ ಸೇರೋದಿಲ್ಲ, ಅದಕ್ಕಿಂತ ಲೇಟ್ ಆಗು ಕೂಡ ಜಾಗ ಸೇರೋದಿಲ್ಲ. ಹಾಗೆ ನಮ್ಮ ದೈವ ಬರಹ, ವಿಧಿ ಬರಹ ಏನಿರುತ್ತೋ ಅದು ಆಗಲೇಬೇಕು. ಅದು ಅಷ್ಟು ಟೈಮಿಗೆ ನಾವು ಅದನ್ನು ಕಷ್ಟ ಅನುಭವಿಸ್ಬೇಕು ಅಂದರೆ ಕಷ್ಟ ಬಂದಿರುತ್ತದು. ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ ಅಂದರೆ, ಒಂದು ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಒಂದಿಷ್ಟು ಟೈಮನ್ನು ನಾವು ಅದನ್ನು ಸಹಿಸಲೇಬೇಕು. ಇವಾಗ ನಮಗೊಂದು ಗಾಯ ಆಗಿರುತ್ತೆ, ಗಾಯ ಆದಾಗ ಅದು ತುಂಬ ನೋವ್ತಾ ಇರುತ್ತೆ, ಅದು ಒಣಗಬೇಕು ಅಂದರೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಅದರಲ್ಲಿ, ಅದು ಅಲ್ವಾ? ಅಷ್ಟು ಟೈಮ್ ಅದು ಒಣಗೋವರೆಗೂ ಅಷ್ಟು ಟೈಮ್ ನಾವು ನೋವನ್ನು ಅನುಭವಿಸಲೇಬೇಕು, ಬೇರೆ ವಿಧಿನೇ ಇಲ್ಲ. ಸಹನೆ ವಜ್ರದ ಕವಚ ಮಂಕುತಿಮ್ಮ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ನಾನು ಈ ಒಂದು ಸಾಲನ್ನು ನಾನು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಸಹನೆ ವಜ್ರದ ಕವಚ. ಏನೇ ಟೈಮ್ ಬಂದ್ರೂ ನಾವು ಸಹಿಸ್ಕೊಂತೀವಲ್ಲ, ಆ ಸಹನೆ, ಒಂದು ತಾಳ್ಮೆ ನಮ್ಮಲ್ಲಿ ಇರಬೇಕು ಅಂತ ಹೇಳೋದೆ ವಜ್ರದ ಕವಚ. ನೋಡಿ, DVG ಅವರು ಬೆಳ್ಳಿ ಕವಚ ಅಂತ ಹೇಳಲಿಲ್ಲ, ಚಿನ್ನದ ಕವಚ ಅಂತ ಹೇಳಲಿಲ್ಲ, ವಜ್ರದ ಕವಚ. ವಜ್ರ ಅಂದರೆ ಎಷ್ಟು ಕಠಿಣವಾಗಿರುತ್ತೆ ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಅಷ್ಟು ಒಂದು ತಾಳ್ಮೆ ಅನ್ನೋದು, ಒಂದು ಸಹನೆ ಅನ್ನೋದು ನಮ್ಮನ್ನ ಒಂದು ವಜ್ರದ ಕವಚದಷ್ಟೇ ಕಾಪಾಡುತ್ತೆ ಅನ್ನೋದಕ್ಕೆ ಸಹನೆ ವಜ್ರದ ಕವಚ ಮಂಕುತಿಮ್ಮ. ನೋಡಿ, ಯಾವುದೇ ಒಂದು ನಮಗೆ ಫಲ ಬರಬೇಕಂದ್ರೂ ಕೂಡ ಒಂದಿಷ್ಟು ಟೈಮು ಬೇಕಾಗುತ್ತೆ. ಅಷ್ಟು ಟೈಮ್ ನಾವು ತಾಳ್ಮೆಯಿಂದಾನೇ ಇರಬೇಕು. ನೋಡಿ, ಒಂದು ನೀರು ನಿಂತಿರುತ್ತೆ, ತಿಳಿ ನೀರು, ನಾವೇನು ಮಾಡ್ತೀವಿ, ಸುಮ್ಮನೆ ಹೋಗಲ್ಲ, ಒಂದು ಕಲ್ಲು ಒಗೆದ್ಬಿಟ್ಟು ಅದನ್ನು ರಾಡಿಗೊಳಿಸ್ತೀವಿ. ಅದು ವಾಪಸ್ ತಿಳಿ ಆಗೋಕ್ಕೆ ಟೈಮ್ ಬೇಕಾ? ಎಷ್ಟು ಟೈಮ್ ಬೇಕು?
ಬೇಕಾಗುತ್ತೆ, ಎಷ್ಟೋ ಒಂದಿಷ್ಟು ಟೈಮ್ ಬೇಕು. ಆಮೇಲೆ ಒಂದು ಗಿಡದಲ್ಲಿ ಒಂದು ಕಾಯಿ ಹಣ್ಣಾಗಕ್ಕೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ. ಅಷ್ಟು ಟೈಮ್ ನೀವು ಕಾಯಲೇಬೇಕು, ಬೇರೆ ವಿಧಿನೇ ಇಲ್ಲ. ಈಗ ಬೆಳೆ ನಾವು ಬೆಳಿಬೇಕು ಅಂದರೆ ಒಂದಿಷ್ಟು ಟೈಮ್ ಕಾಯಲೇಬೇಕಲ್ವಾ? ಹಾಗೆ ನಾವು ಏನೇ ಒಂದು ಒಳ್ಳೆ ಪ್ರತಿಫಲವನ್ನು ಪಡಿಬೇಕು ಅಂದರೆ ಒಂದಿಷ್ಟು ತಾಳ್ಮೆ, ಸಹನೆ ನಮ್ಮಲ್ಲಿ ಇರಬೇಕು. ನಮ್ಮ ಈ ಒಂದು ಭೂಮಿ ಮೇಲೆ ಎಷ್ಟೆಷ್ಟೋ ವಿಜ್ಞಾನದ ಆವಿಷ್ಕಾರಗಳಾಗಿದೆ, ಏನೇನೋ ಕಂಡುಹಿಡಿದಿದ್ದಾರೆ ವಿಜ್ಞಾನಿಗಳು. ಯಾರೂ ಓವರ್ನೈಟ್ ಕಂಡುಹಿಡಿಲಿಲ್ಲ. ಅದಕ್ಕೆ ಅಷ್ಟು ಪರಿಶ್ರಮ ಹಾಕಿದ್ರು, ಅಷ್ಟು ತಮ್ಮ ತಾಳ್ಮೆಯನ್ನು ತಗೊಂಡು ಒಂದು ಅದ್ಭುತವಾದ ಒಂದು ಆವಿಷ್ಕಾರಗಳನ್ನು ನಮಗೆ ಭೂಮಿಗೆ ತಂದು ಕೊಟ್ಟರು. ಅವರು ಅರ್ಜೆಂಟ್ ಮಾಡಿ ಇದು ಆಗಲಿಲ್ಲ ಬಿಡು, ನನಗಾಗಲ್ಲ ಇದನ್ನಂತ ಬಿಟ್ಟಿದ್ದಿದ್ರೆ ಇವತ್ತು ನಾವು ಇಷ್ಟೊಂದು ವೈಜ್ಞಾನಿಕವಾಗಿ ಮುಂದುವರಿಯೋಕ್ಕೆ ಸಾಧ್ಯ ಆಗ್ತಿತ್ತ? ಅವರು ಒಂದೆರಡು ಸತಿ ಫೇಲ್ ಆದರು ಏನೋ ಒಂದು ಕಂಡುಹಿಡಿಯೋದ್ರಲ್ಲಿ. ನನಗಾಗಲ್ಲ ಬಿಡು ಅಂಥೇಳಿ ಬಿಟ್ಟಿದ್ದಿದ್ರೆ ಅವರು ಇಷ್ಟೊಂದು ವಿಜ್ಞಾನದ ಆವಿಷ್ಕಾರಗಳಾಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಆಮೇಲೆ ಒಂದು ಚೈನೀಸ್ ಬಿದಿರು ಚೈನಾದಲ್ಲಿ ಬೆಳಿತಾರಂತದನ್ನ. ನೀವು ಬೀಜಾನ ನೆಟ್ಟು 1 ವರ್ಷದವರೆಗೂ ನೀರು ಹಾಕಿದ್ರೆ ಮೊಳಕೆ ಕೂಡ ಬಂದಿರಲ್ವಂಥದ್ದು, ಮೊಳಕೆ ಕೂಡ ಬರಲ್ವಂಥದ್ದು. 5 ವರ್ಷ ಅದಕ್ಕೆ ನೀರು ಹಾಕ್ಬೇಕಂತ. 5 ವರ್ಷ ಥಿಂಕ್ ಮಾಡಿ ನೀವು. 5 ವರ್ಷ ನೀರು ಹಾಕಿದ್ಮೇಲೆ ಇಷ್ಟು ಮೊಳಕೆ ಮೇಲೆ ಬರುತ್ತಂತೆ. ಒಂದು ಸರ್ತಿ ಮೊಳಕೆ ಹೋಗೋದು 5 ವರ್ಷದ ಮೇಲೆ ಬರುತ್ತಲ್ಲ. ಆಮೇಲೆ ಪ್ರತಿದಿನ 24 ಗಂಟೆಗೆ 39 ಇಂಚುಗಳಷ್ಟು 56 ದಿನಗಳಲ್ಲಿ 90 ಅಡಿಯಷ್ಟು ಮೇಲೆ ಬರುತ್ತಂಥದ್ದು ಚೈನೀಸ್ ಬಿದಿರು. ನೋಡಿ, 5 ವರ್ಷಗಳ ಕಾಲ ಕಾಯಬೇಕು ಅಷ್ಟು ದೊಡ್ಡದೊಂದು ಬಿದಿರು ಬೆಳಿಬೇಕು ಅಂದರೆ. ಯಾಕಂದರೆ ಅಷ್ಟು ಎತ್ತರದ ಬಿದಿರನ್ನು ಹಿಡ್ಕೊಳ್ಳೋಕ್ಕೆ ಬೇರು ಗಟ್ಟಿಯಾಗಿರ್ಬೇಕಲ್ವಾ? ಬೇರು ಗಟ್ಟಿಯಾಗಿರ್ಬೇಕಂದ್ರೆ 5 ವರ್ಷಗಳ ಕಾಲ ಆ ಒಂದು ಬೀಜ ತಯಾರಿ ಮಾಡ್ಕೊಳ್ತಿತ್ತಂತೆ. ಅಂದರೆ ಅಷ್ಟು ಎತ್ತರ ಬೆಳೆಯೋ ಬಿದಿರನ್ನು ನಾನು ಹೆಂಗೆ ಗಟ್ಟಿಯಾಗಿ ಭೂಮಿ ಮೇಲೆ ಹಿಡಿದು ನಿಲ್ಲಿಸ್ಬೇಕು ಅನ್ನೋದಕ್ಕೋಸ್ಕರ 5 ವರ್ಷ ತಯಾರಿ ಮಾಡ್ಕೊತಿತ್ತಂಥದ್ದು. ಅದಾದಮೇಲೆ ಒಂದೇ ಸರ್ತಿ ದಿನಕ್ಕೆ 39 ಇಂಚಿನಷ್ಟು ಬೆಳೆದು ಒಂದು 56 ದಿನಗಳಲ್ಲಿ ಎಷ್ಟು 90 ಅಡಿಗಳಷ್ಟು ಬೆಳೆಯುತ್ತಂಥದ್ದು. ಹಾಗೆ ನಮಗೆ ಸಹನೆ ಇದ್ದರೆ ನಾವು ಒಂದು ಉತ್ತಮವಾದ ಒಂದು ರಿಸಲ್ಟನ್ನು ನಾವು ಕೊಡಬೇಕು. ಯಾವುದನ್ನು ಅರ್ಜೆಂಟಾಗಿ ಮಾಡಿ ಒಂದು ಕೆಟ್ಟ ರಿಸಲ್ಟ್ ಕೊಡಬಾರ್ದು. ನೋಡಿ, ನಾವು ಒಂದು ಒಳ್ಳೆ ಪ್ರತಿಫಲವನ್ನು, ನಮ್ಮ ದುಡಿಮೆಗೆ ಒಂದು ಒಳ್ಳೆ ಪ್ರತಿಫಲ ಬರಬೇಕಂದ್ರೂ ನಾವು ತುಂಬ ಕಠಿಣ ಪರಿಶ್ರಮ ತೋರಿಸ್ಬೇಕು, ಜೊತೆಗೆ ಕಾಯಬೇಕು, ತಾಳ್ಮೆ ಇರಬೇಕು. ಅದೇ ನಮ್ಮನ್ನು ವಜ್ರದ ಕವಚದ ತರಹ ಕಾಪಾಡುತ್ತೆ ಅಂತ ಹೇಳಿದರು DVG ಅವರು. ಇದನ್ನೇ ನಾನು ಎಲ್ಲರಿಗೂ, ಇದು ನಮ್ಮೆಲ್ರಿಗೂ ಅನ್ವಯ ಆಗುತ್ತೆ. ಒಂದಿಷ್ಟು ತಾಳ್ಮೆ ನಮ್ಮಲ್ಲಿ ಇರಬೇಕು. ಯಾಕಂದರೆ ನಮಗಿವಾಗ ತಾಳ್ಮೆ ತುಂಬ ಕಮ್ಮಿ ಆಗಿಬಿಟ್ಟಿದೆ ಈ 5G 4G ಯುಗದಲ್ಲಿ. ನಮಗೆ ಏನಂದರೆ ಈ ಒಂದು ಯೂಟ್ಯೂಬಲ್ಲಿ ಏನೋ ನೋಡ್ತಾ ಇರ್ತೀವಿ ನಾವು, ಅದು ಅಡ್ವರ್ಟೈಸ್ ಬರುತ್ತೆ, 5 ಸೆಕೆಂಡ್ ಆದಮೇಲೆ ಸ್ಕಿಪ್ ಆ್ಯಡ್ ಅಂತ ಬರುತ್ತೆ. ಆ 5 ಸೆಕೆಂಡ್ ಕಾಯೋವಷ್ಟು ನಮಗೆ ತಾಳ್ಮೆ ಇರಲ್ಲ. ಅದು ಯಾವಾಗ ಬರುತ್ತೋ ಅಂತ ಕಾಯ್ತಾ ಇರ್ತೀವಿ, ಟಕ್ಕಂತ ಸ್ಕಿಪ್ ಬಟನ್ ಒತ್ತುತ್ತೀವಿ. ಬಟ್ ಇರಲಿ, ಅಂಥದ್ರಲ್ಲಿ ನಮ್ಮ ತಾಳ್ಮೆ ಕಳ್ಕೊಂಡ್ರೆ ಪರವಾಗಿಲ್ಲ. ಆದರೆ ನಾವು ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ 1-2 ಸರ್ತಿ ಫೇಲ್ ಆದರೆ ದಯವಿಟ್ಟು ತಾಳ್ಮೆ ಕಳ್ಕೊಬೇಡಿ. ಟ್ರೈ ಆ್ಯಂಡ್ ಫೇಲ್ ಬಟ್ ಡೋಂಟ್ ಫೇಲ್ ಟು ಟ್ರೈ. ಅಂದರೆ ಮರಳಿ ಪ್ರಯತ್ನ ಮಾಡಿ, ತಾಳ್ಮೆ ಇರಲಿ ನಿಮಗೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಎಲ್ಲರಿಗೂ.